ವಿಶ್ವ ಕ್ಯಾನ್ಸರ್ ದಿನಾಚರಣೆ 2026 ಪ್ರಯುಕ್ತ ಜಿಲ್ಲಾ ಎನ್ಸಿಡಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಜಾಥಾವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಈ ಜಾಥಾವನ್ನು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಜಾಗೃತಿ ಅಭಿಯಾನ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾದೇಶಿಕ ಕಚೇರಿ ಕಲಬುರಗಿ ಹಾಗೂ ಟೆಕ್ಟ್ರೋನಿಕ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೀದರ್ನಿಂದ ಪ್ರಾರಂಭವಾಗಿ ಬೇದರ್ನ ಚನವಾಡ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಮುಕ್ತಾಯಗೊಳಿಸಲಾಯಿತು. ಜಾಥಾದುದ್ದಕ್ಕೂ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಫಲಕಗಳು, ಘೋಷಣೆಗಳು ಹಾಗೂ ಧ್ವನಿವರ್ಧಕಗಳ ಮೂಲಕ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಕುರಿತಾಗಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ, ಪ್ರತಿ ವರ್ಷ ಭಾರತದಾದ್ಯಂತ 14 ರಿಂದ 15 ಲಕ್ಷ ಕ್ಯಾನ್ಸರ್ನ ಹೊಸ ಪ್ರಕರಣಗಳು ವರದಿಯಾಗ್ತಾ ಇದ್ದು 8 ರಿಂದ 9 ಲಕ್ಷ ಸಾವುಗಳು ಸಂಭವಿಸುತ್ತಿವೆ. ಆದ್ದರಿಂದಾಗಿ ಯಾವುದೇ ತರಹದ ಕ್ಯಾನ್ಸರ್ ಲಕ್ಷಣಗಳು ಕಂಡು ಬಂದಲ್ಲಿ ಜನರು ತಮ್ಮ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಪರೀಕ್ಷಿಸಿಕೊಳ್ಳಬೇಕು ಎಂದು ಈ ಮೂಲಕ ಎಚ್ಚರಿಕೆ ಮಾತುಗಳನ್ನು ಹೇಳಿದರು. ಈ ವರ್ಷವೂ ಕ್ಯಾನ್ಸರ್ ದಿನಾಚರಣೆಯ ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ವರ್ಷದ ಘೋಷವಾಕ್ಯ ವಿಶಿಷ್ಟತೆಯಿಂದ ಏಕತೆಯಾಗಿದೆ. ಜನರಲ್ಲಿ ಕ್ಯಾನ್ಸರ್ ಕುರಿತ ರೋಗ, ಕಾರಣಗಳು, ಲಕ್ಷಣಗಳು, ತಪಾಸಣೆ ಹಾಗೂ ಆರೈಕೆ ಕುರಿತ ಅರಿವು ಬಹುಮುಖ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಚಿಂತಾಮಣಿ, ಜಿಲ್ಲಾ ಎನ್ಸಿಡಿ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ವೀರೇಶ್ ಬಿರಾದರ್, ಪ್ರಾದೇಶಿಕ ಕಾರ್ಯ ವ್ಯವಸ್ಥಾಪಕರು ಗುರುರಾಜ್ ಕುಲಕರ್ಣಿ, ಎಸ್ಬಿ ಪಾಟೀಲ್, ದಂತ ವೈದ್ಯಕೀಯ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದನಗೌಡ, ಸಂಸ್ಥೆಯ ವಿದ್ಯಾರ್ಥಿಗಳು, ಸಿದ್ದರಾಮೇಶ್ವರ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಡಾಕ್ಟರ್ ಮಹೇಶ್ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು, ಸರ್ಕಾರಿ ನರ್ಸಿಂಗ್ ಕಾಲೇಜ್ ಬ್ರಿಮ್ಸ್ ಬೀದರ್ನ ಪ್ರಾಧ್ಯಾಪಕರು ಗುರುನಾಥ್ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು, ವಸಂತ ನರ್ಸಿಂಗ್ ಕಾಲೇಜ್ ನೌಬಾದ್ನ ಪ್ರಾಧ್ಯಾಪಕರು ಬಾಲಾಜಿ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಸೇರಿದಂತೆ ಜಿಲ್ಲಾ ಎಫ್ಎಲ್ಸಿ ಪ್ರವೀಣ್, ಜಿಲ್ಲಾ ಸರ್ವೇಕ್ಷಣಾ ಘಟಕದ ಸಿಬ್ಬಂದಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಿಬ್ಬಂದಿ ವರ್ಗದವರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಸಂಗಮೇಶ್ ಕಾಂಬ್ಳೆ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಸಂಚಲಿಸಿದರು. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಎಸ್.ಬಿ. ಪಾಟೀಲ್ ಡೆಂಟಲ್ ಕಾಲೇಜ್, ಸಿದ್ದರಾಮೇಶ್ವರ ಕಾಲೇಜ್, ಶಿವಶಂಕರ್ ಕಾಲೇಜ್ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 4ನೇ ತಾರೀಕಿನಂದು ನಾವು ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಸೊಸೈಟಿ ವತಿಯಿಂದ ಇದು ವಿಶ್ವದಾದ್ಯಂತ ಎಲ್ಲ ಕಡೆ ಜರುಗುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ವರ್ಷದ ನಮ್ಮ ಘೋಷವಾಕ್ಯ ಅಂತಂದರೆ ವಿಶೇಷತೆಯಿಂದ ಏಕತೆ ಅಂತ ಬಿಟ್ಟಿದೆ. ಮುಖ್ಯ ಉದ್ದೇಶ, ನಾವು ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುವ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಜನಸಾಮಾನ್ಯರಲ್ಲಿ, ಸಮಾಜದಲ್ಲಿ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಅರಿವು ಮೂಡಿಸುವುದು, ಜಾಗೃತಿ ಮೂಡಿಸುವುದು, ಅದರ ರೋಗ ಲಕ್ಷಣಗಳೇನಿದ್ದಾವೆ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಮತ್ತು ಪ್ರಾಥಮಿಕ ಹಂತದಲ್ಲಿ ಅದನ್ನು ನಾವು ಯಾವ ರೀತಿಯಾಗಿ ಗುರುತಿಸಬಹುದು, ಆ ಗುರುತಿಸುವಿಕೆಯಿಂದ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುವುದರ ಬಗ್ಗೆ ನಾವು ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಹಲವಾರು ಹಂತದಲ್ಲಿ ಎಲ್ಲ ಒಂದು ಸಮಾಜದ ಎಲ್ಲ ಒಂದು ಶಾಖೆಯಲ್ಲಿ ನಾವು ಈ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಕ್ಯಾನ್ಸರ್ ಅನ್ನೋದು ಯಾಕೆ ಬರ್ತದೆ ಅಂತಂದರೆ, ನಮ್ಮ ಜೀವಕೋಶಗಳು ಅನಿಯಮಿತವಾಗಿ ಯಾವಾಗಾವುದು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ, ಆ ಒಂದು ಯಾವ ಒಂದು ದೇಹದ ಭಾಗದಲ್ಲಿ ಅನಿಯಮಿತವಾಗಿ ಜೀವಕೋಶಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತವೆ, ಆವಾಗ ಈ ಕ್ಯಾನ್ಸರ್ ಅನ್ನೋ ಒಂದು ರೋಗ ಕಾಣಿಸ್ಕೊಳ್ತದೆ. ವಿಶೇಷವಾಗಿ ಗಂಡಸರಲ್ಲಿ ಲಂಗ್ ಕ್ಯಾನ್ಸರ್ ಜಾಸ್ತಿ ನೋಡ್ಬೋದು ಮತ್ತು ಹೆಣ್ಮಕ್ಕಳಲ್ಲಿ ನಾವು ಒಂದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ತದೆ. ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸುಮಾರು 14 ರಿಂದ 15 ಲಕ್ಷ ಜನರು ಪ್ರತಿ ವರ್ಷಕ್ಕೆ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 8 ರಿಂದ 9 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಪ್ರತಿ ವರ್ಷ ಒಂದು ಸುಮಾರು 89,000 ಜನ ಹೊಸ ಜನ ಇದರಲ್ಲಿ ಕಾಯಿಲೆಯಿಂದ ಇದಾಗ್ತಾ ಇದೆ. ಈಗ ಪ್ರೆಸೆಂಟ್ ಒಂದು 2.5 ಲಕ್ಷ ಜನ ಕರ್ನಾಟಕದಲ್ಲಿ ಈ ಒಂದು ಕಾಯಿಲೆಯ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೊ ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಒಂದು ಪ್ರಾಥಮಿಕ ಹಂತದಲ್ಲಿ ಅರ್ಲಿ ಡಿಟೆಕ್ಷನ್ ನಾವೇನು ಹೇಳ್ತೀವಿ, ಯಾಕೆಂದರೆ ಇದು ಭಾಳ ಜಾಸ್ತಿ ಸ್ಟೇಜ್ ಅದು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಗುರಿಯನ್ನು ಇಟ್ಕೊಂಡು
ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸರ್ ರ್ಯಾಲಿ ಎಲ್ಲಿವರೆಗೆ ಇದೆ ಸರ್? ಈ ರ್ಯಾಲಿ ಈಗ ಇಲ್ಲಿಂದ ಈ ರ್ಯಾಲಿಯಲ್ಲಿ ಸಹಯೋಗ ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿದವರು ಇದ್ದಾರೆ, ಮತ್ತು ಸಿ ವಸಂತ ಕಾಲೇಜ್, ಎಸ್ ಬಿ ಪಾಟೀಲ್ ಡೆಂಟಲ್ ಕಾಲೇಜ್, ಸಿದ್ದರಾಮೇಶ್ವರ ಕಾಲೇಜ್ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದೊಂದು ದಿವಸ ಇಲ್ಲಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಕಡೆಯಿಂದ ಹೋಗಿ ಈಗ ಡಿ ಸಿ ಆಫೀಸ್ ಮುಖಾಂತರ, ಹಳೆ ಡಿ ಸಿ ಆಫೀಸ್ ಮುಖಾಂತರ ಈ ರ್ಯಾಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್? ಸುಮಾರು 200 ಜನ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಹೆಸರು ಹೇಳಿ ಸರ್. ನಾನು ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಕಾರ್ಯಕ್ರಮಾಧಿಕಾರಿ.